ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆಯಲ್ಲಿ ಗೌತಮ್ ದಿವಾನ್ ಕುಟುಂಬ ಈಗ ಮತ್ತೆ ತಮ್ಮ ಸಾಮ್ರಾಜ್ಯಕ್ಕೆ ಮರಳಿದೆ. ಅದರಲ್ಲೂ ಜಯದೇವ್ಗೆ ತಕ್ಕ ಶಾಸ್ತಿ ಮಾಡಿದ್ದಾಳೆ ಶಕುಂತಲಾ. ಈಗ ಸ್ವತಃ ಶಕುಂತಲಾ ಜೆಡಿ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ಜಯದೇವ್ ಕೂಡ ಕಷ್ಟದಲ್ಲಿದ್ದಾನೆ. ಆದರೆ ಈ ಸಂದರ್ಭದಲ್ಲಿ ಜಯದೇವ್ಗೆ ಸಹಾಯ ಮಾಡಲು ಶಕುಂತಲಾ ರೆಡಿ ಇಲ್ಲ. ಇನ್ನೊಂದ್ ಕಡೆ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗೌತಮ್ ದಿವಾನ್ ಸದ್ಯ ಮನೆಗೆ ವಾಪಸ್ ಬಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾನೆ. ಅಷ್ಟೇ ಅಲ್ಲ, ಈ ವೇಳೆ ಮಗಳು ಮಿಂಚು ಬಗ್ಗೆ ಪುರೋಹಿತರು ಪೂಜೆಯಿಂದ ಆಚೆ ಇರಬೇಕು ಅಂದಾಗ ಗೌತಮ್ ಸಿಟ್ಟಾಗಿ ಮಗಳು ದೇವರ ಸಮಾನ, ಮಿಂಚು ನನ್ನ ಮಗಳು ಎಂದು ಹೇಳಿದ್ದಾನೆ. ಮಿಂಚು ವಿಚಾರ ಬಂದಾಗ ಭೂಮಿಕಾ ತನ್ನ ಇನ್ನೊಂದು ಮಗು ಮಿಸ್ ಆಗಿರೋ ಬಗ್ಗೆ ಅಖಿಲಾಂಡೇಶ್ವರಿ ಮುಂದೆ ಹೇಳಿದ್ದಾಳೆ. ಅಖಿಲಾಂಡೇಶ್ವರಿ ತನಗೆ ಪರಿಚಯ ಇರೋರಿಗೆ ಮಗು ಮಿಸ್ ಆಗಿದೆ ಎನ್ನುವುದಾಗಿ ಹುಡುಕಿ ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದಾಳೆ. ದಿಯಾಳ ಹಿಂದೆ ತಿರುಗುತ್ತಿದ್ದ ಜಯದೇವ್ಗೆ ಆಕೆ ಸರಿಯಾದ ಬುದ್ಧಿ ಕಲಿಸಿ ಪೊಲೀಸರನ್ನ ಕರೆಸಿದ್ದಾಳೆ. ಜಯದೇವ್ ಜೈಲು ಪಾಲಾಗಿದ್ದಾನೆ. ಬೀದಿಗೆ ತಂದು ಬಾಯಿಗೆ ಬಂದ ಹಾಗೆ ಬೈದಿರೋ ಮಗನ ಎಲ್ಲ ನೆನಪುಗಳನ್ನ ನೆನಪಿಸಿಕೊಂಡ ಶಕುಂತಲಾ ಪೊಲೀಸರ ಬಳಿ ಅವನು ಯಾರೆಂದು ನನಗೆ ಗೊತ್ತಿಲ್ಲ, ಚೆನ್ನಾಗಿ ರುಬ್ಬಬಹುದು ಅಂತ ಪರ್ಮಿಷನ್ ಕೊಟ್ಟಿದ್ದಾಳೆ. ಇಷ್ಟು ಕೇಳುತ್ತಿದ್ದಂತೆಯೇ ಪೊಲೀಸರು ಜಯದೇವ್ನ ಅಂಗಿ ಬಿಚ್ಚಿ ಥಳಿಸಿದ್ದಾರೆ. ಜಯದೇವ್ ಹೊರಬರುತ್ತಿದ್ದಂತೆ ಶಕುಂತಳನ್ನ ಸಾಲ ಕೊಟ್ಟವರು ಬಂದು ಹಿಡಿದುಕೊಂಡೋಗಿದ್ದಾರೆ. ಅಲ್ಲದೆ ಆಕೆಗೆ ಟಾರ್ಚರ್ ಕೊಡೋಕೆ ಆರಂಭಿಸಿದ್ದಾರೆ. ಕೊನೆಗೆ ಆಕೆಯ ಸಹಾಯಕ್ಕೆ ಬಂದಿದ್ದು ಗೌತಮ್. ಈ ವಿಷಯದಲ್ಲಿ ಆಕೆಯ ಸಹಾಯಕ್ಕೆ ಗೌತಮ್ ನಿಂತಿದ್ದಾರೆ. ಶಕುಂತಲಾ ಈಗ ಜಯದೇವ್ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ದಿಯಾ ಜೊತೆ ಸೇರಿಕೊಂಡು ಬ್ಲಡಿ ಮದರ್ ಸೆಂಟಿಮೆಂಟ್ ಕ್ಲೋಸ್ ಮಾಡಿದ್ದ ಜಯದೇವ್ಗೆ ತಾಯಿ ಶಕುಂತಲಾ ಶಾಕ್ ನೀಡಿದ್ದಾಳೆ. ಅಂತಿಮವಾಗಿ ಜೈಲಿನಲ್ಲಿ ಕುಳಿತು ವಿಕೃತವಾಗಿ ನಗುತ್ತಿರೋ ಜಯದೇವ್ ನಟನೆಗೂ ವೀಕ್ಷಕರು ಫಿದಾ ಆಗಿದ್ದಾರೆ. ಕತೆ ಸಾಗುತ್ತಿರೋದು ನೋಡಿದ್ರೆ ಶೀಘ್ರದಲ್ಲೇ ಸೀರಿಯಲ್ ಅಂತ್ಯ ಆಗುತ್ತಾ ಎನ್ನಲಾಗುತ್ತಿದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.